ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಪುರುಷರಲ್ಲಿ ಶಿಶ್ನದ ಸೋಂಕು ಕಾಣಿಸಿಕೊಳ್ಳಲು ಕಾರಣವೇನು? ಆಪ್ಷನ್ಸ್: ಎ ನೈರ್ಮಲ್ಯ, ಬಿ ನಿರ್ಜಲೀಕರಣ, ಸಿ ಲೈಂಗಿಕ ಕ್ರಿಯೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ನೈರ್ಮಲ್ಯ. ಸಾಮಾನ್ಯವಾಗಿ ಸರಿಯಾದ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳದ ಅಥವಾ ಜನನಾಂಗಗಳನ್ನು ಸ್ವಚ್ಛವಾಗಿಡದ ಪುರುಷರು ಶಿಲೀಂಧ್ರ ಸೋಂಕಿಗೆ ಒಳಗಾಗುವ ಅಪಾಯವನ್ನು ಹೊಂದಿರುತ್ತಾರೆ. ಅದೇ ಸಮಯದಲ್ಲಿ ಬ್ಯಾಕ್ಟೀರಿಯಾದ ಸೋಂಕು ಮತ್ತು ವೈರಲ್ ಸೋಂಕು ಸಹ ಶಿಶ್ನ ಸೋಂಕಿಗೆ ಕಾರಣವಾಗುತ್ತದೆ. ಬ್ಯಾಕ್ಟೀರಿಯಾದ ಸೋಂಕು ಸ್ಟ್ರೆಪ್ಟೋಕೋಕಸ್ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ಮತ್ತು ವೈರಲ್ ಸೋಂಕು ಹರ್ಪಿಸ್ ಮುಂತಾದ ಲೈಂಗಿಕವಾಗಿ ಹರಡುವ ರೋಗಗಳಿಂದ ಉಂಟಾಗುತ್ತದೆ. ಎರಡನೇ ಪ್ರಶ್ನೆ, ಯಾವ ಡೈರಿ ಆಹಾರಗಳು ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲುತ್ತವೆ? ಆಪ್ಷನ್ಸ್: ಎ ಮೊಸರು, ಬಿ ಬೆಣ್ಣೆ, ಸಿ ಹಾಲು, ಡಿ ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ವಿಶ್ವದಾದ್ಯಂತ ಭಾರಿ ಜನರ ಸಾವಿಗೆ ಕ್ಯಾನ್ಸರ್ ಎರಡನೇ ಪ್ರಮುಖ ಕಾರಣವಾಗಿದೆ. ಇವುಗಳಲ್ಲಿ ಅತ್ಯಂತ ಮಾರಕವೆಂದರೆ ಶ್ವಾಸಕೋಶದ ಕ್ಯಾನ್ಸರ್. ತುಪ್ಪವನ್ನು ಮಿತವಾಗಿ ತಿನ್ನುವುದರಿಂದ ದೇಹಕ್ಕೆ ಸಂಯೋಜಿತ ಲಿನೋಲಿಕ್ ಆಮ್ಲ ದೊರೆಯುತ್ತದೆ. ಇದು ಕ್ಯಾನ್ಸರ್ ವಿರೋಧಿ ಅಥವಾ ಕ್ಯಾನ್ಸರ್ ಹೋರಾಟದ ಗುಣಗಳನ್ನು ಹೊಂದಿದೆ. ತುಪ್ಪವು ದೇಹದಲ್ಲಿ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ. ಇದರಿಂದ ದೇಹವು ಕ್ಯಾನ್ಸರ್ ಹೋರಾಟದ ಜೀವಸತ್ವಗಳು ಮತ್ತು ಖನಿಜಗಳಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯಬಹುದು. ಇನ್ನು ಹಾಲು ಕ್ಯಾಲ್ಸಿಯಂ, ವಿಟಮಿನ್ ಡಿ ಮತ್ತು ಕ್ಯಾನ್ಸರ್ ರಕ್ಷಣೆಯನ್ನು ಒದಗಿಸುತ್ತದೆ. ಹಾಲು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಯ ನೈಸರ್ಗಿಕ ಮೂಲವಾಗಿದ್ದು, ಇದು ಮೂಳೆಯ ಆರೋಗ್ಯ ಮತ್ತು ಕ್ಯಾನ್ಸರ್ ತಡೆಗಟ್ಟುವಿಕೆಗೆ, ವಿಶೇಷವಾಗಿ ಕೊಲೊರೆಕ್ಟಲ್ ಕ್ಯಾನ್ಸರ್ಗೆ ಮುಖ್ಯವಾಗಿದೆ. ಮೂರನೇ ಪ್ರಶ್ನೆ, ಹೊಟ್ಟೆಯ ಸಮಸ್ಯೆಗಳನ್ನು ಗುಣಪಡಿಸುವ ಶಕ್ತಿ ಯಾವುದಕ್ಕಿದೆ? ಆಪ್ಷನ್ಸ್: ಎ ಕೊಬ್ಬರಿ ಎಣ್ಣೆ, ಬಿ ದೊಡ್ಡಪತ್ರೆ, ಸಿ ಆಮ್ಲ, ಡಿ ಮೆಂತ್ಯೆ ನೀರು. ಸರಿಯಾದ ಉತ್ತರ ಆಪ್ಷನ್ ಎ ಕೊಬ್ಬರಿ ಎಣ್ಣೆ. ಕೆಲವರಿಗೆ ತಾವು ಸೇವಿಸಿದ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆ ಕಾಡಲಾರಂಭಿಸುತ್ತದೆ. ತೆಂಗಿನ ಎಣ್ಣೆಯನ್ನು ಬಳಸಿ ಆಯಿಲ್ ಪುಲ್ಲಿಂಗ್ ಮಾಡುವ ಮೂಲಕ ಹೊಟ್ಟೆಯ ಸಮಸ್ಯೆಗಳನ್ನು ಗುಣಪಡಿಸಬಹುದು. 1 ಚಮಚ ಕೋಲ್ಡ್ ಪ್ರೆಸ್ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಬಾಯಿಯಲ್ಲಿ ಹಾಕಿ 10 ರಿಂದ 15 ನಿಮಿಷಗಳ ಕಾಲ ತಿರುಗಿಸಿ. ಎಣ್ಣೆ ನೊರೆಯಾಗಿ ಬದಲಾದಾಗ ಅದನ್ನು ಉಗುಳಿ. ಇದಾದ ನಂತರ ಉಪ್ಪು ನೀರಿನಿಂದ ನಿಮ್ಮ ಬಾಯಿಯನ್ನು 2 ರಿಂದ 3 ಬಾರಿ ಸ್ವಚ್ಛಗೊಳಿಸಿ. ಈ ರೀತಿ 1 ವಾರ ಮಾಡಿ ನೋಡಿ. ಇದು ನಿಜಕ್ಕೂ ವ್ಯತ್ಯಾಸವನ್ನು ತೋರಿಸುತ್ತದೆ. ನಾಲ್ಕನೇ ಪ್ರಶ್ನೆ, ರಕ್ತಗ್ರಸ್ತ ಚಂದ್ರಗ್ರಹಣ ಉಂಟಾಗಲು ಪ್ರಮುಖ ಕಾರಣವೇನು? ಆಪ್ಷನ್ಸ್: ಎ ಭೂಮಿಯ ಮಾಲಿನ್ಯ, ಬಿ ಸೂರ್ಯನ ಬೆಳಕು, ಸಿ ದೀರ್ಘ ತರಂಗ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ರಕ್ತ ಚಂದ್ರಗ್ರಹಣಕ್ಕೆ ಮುಖ್ಯ ಕಾರಣವೆಂದರೆ ಭೂಮಿಯ ವಾತಾವರಣದ ಮೂಲಕ ಹರಿಯುವ ಸೂರ್ಯನ ಬೆಳಕು. ಅಲ್ಲಿ ಕಡಿಮೆ ತರಂಗದ ಬಣ್ಣಗಳು ಚದುರಿ ಹೋಗುತ್ತವೆ. ಕೆಂಪು ಬಣ್ಣದ ದೀರ್ಘ ತರಂಗದ ಬೆಳಕು ಚಂದ್ರನ ಮೇಲೆ ಬೀಳುತ್ತದೆ. ಭೂಮಿಯ ವಾತಾವರಣದಲ್ಲಿರುವ ಧೂಳು, ಮೋಡಗಳು ಅಥವಾ ಮಾಲಿನ್ಯದ ಮಟ್ಟವನ್ನು ಅವಲಂಬಿಸಿ ಈ ಕೆಂಪು ಬಣ್ಣವು ಗಾಢವಾಗಬಹುದು ಅಥವಾ ತಿಳಿಯಾಗಬಹುದು. ಭೂಮಿಯ ನೆರಳು ಕೆಲ ಕಾಲ ಚಂದಿರನ ಮೇಲೆ ಬೀಳುವುದರಿಂದ ಅದು ಮರೆಯಾಗುತ್ತದೆ. ಭೂಮಿಯ ನೆರಳಿನಲ್ಲಿ 2 ಭಾಗವಿದೆ. ಒಂದು ಗಾಢ ಕತ್ತಲೆಯ ಭಾಗ, ಇದನ್ನು ಅಂಬ್ರಾ ಎನ್ನಲಾಗುತ್ತದೆ. ಹೊರಗಿನ ಮಬ್ಬಾದ ಭಾಗವನ್ನು ಪೆನಾಂಬ್ರಾ ಎನ್ನಲಾಗುತ್ತದೆ. ಚಂದ್ರನು ಸಂಪೂರ್ಣವಾಗಿ ಅಂಬ್ರಾ ನೆರಳಿನೊಳಗೆ ಪ್ರವೇಶಿಸುವಾಗ ಸಂಪೂರ್ಣವಾಗಿ ಚಂದ್ರ ತಾಮ್ರವರ್ಣದ ಅಥವಾ ಗಾಢ ಕೆಂಪು ಬಣ್ಣದಲ್ಲಿ ಕಾಣಿಸುತ್ತಾನೆ. ಐದನೇ ಪ್ರಶ್ನೆ, 300 ಲೀಟರ್ ಎದೆಹಾಲು ದಾನ ಮಾಡಿ ಸಾವಿರಾರು ಶಿಶುಗಳಿಗೆ ಜೀವ ಕೊಟ್ಟ ಮಹಿಳೆ ಭಾರತದ ಯಾವ ರಾಜ್ಯದವರು? ಆಪ್ಷನ್ಸ್: ಎ ಪಂಜಾಬ್, ಬಿ ಗುಜರಾತ್, ಸಿ ತೆಲಂಗಾಣ, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಡಿ ತಮಿಳುನಾಡು. ತಮಿಳುನಾಡಿನ ಸೆಲ್ವಾ ಬೃಂದ ಎಂಬ ಮಹಿಳೆ 2 ವರ್ಷಗಳಲ್ಲಿ 300 ಲೀಟರ್ಗೂ ಹೆಚ್ಚು ಎದೆಹಾಲನ್ನು ದಾನ ಮಾಡಿದ್ದಾರೆ. ಇದನ್ನು ಗುರುತಿಸಿ ಏಷ್ಯಾ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನೀಡಲಾಗಿದೆ. 2 ಮಕ್ಕಳ ತಾಯಿಯಾಗಿರುವ ಸೆಲ್ವಾ ಬೃಂದ 22 ತಿಂಗಳುಗಳಲ್ಲಿ ಒಟ್ಟು 307 ಲೀಟರ್ ಎದೆಹಾಲನ್ನು ತಿರುಚಿರಾಪಳ್ಳಿ ಜಿಲ್ಲೆಯ ಮಹಾತ್ಮ ಗಾಂಧಿ ಸ್ಮಾರಕ ಸರಕಾರಿ ಆಸ್ಪತ್ರೆಯ ಎದೆಹಾಲಿನ ಬ್ಯಾಂಕ್ಗೆ ದಾನ ಮಾಡಿದ್ದಾರೆ. ಆರನೇ ಪ್ರಶ್ನೆ, ಮಹಿಳೆಯರಲ್ಲಿನ ಯೋನಿ ಇನ್ಫೆಕ್ಷನ್ ಬರದಂತೆ ತಡೆಯಲು ಏನು ಮಾಡಬೇಕು? ಆಪ್ಷನ್ಸ್: ಎ
ಹೆಚ್ಚು ನೀರು ಸೇವನೆ, ಬಿ ಬೇವಿನ ಎಲೆ ಸ್ನಾನ, ಸಿ ಮೆಂತೆ ನೀರು ಸೇವನೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಯೋನಿ ಸೋಂಕುಗಳನ್ನು ತಡೆಯಲು ಬೆಚ್ಚಗಿನ ನೀರಿನಿಂದ ಯೋನಿ ಪ್ರದೇಶವನ್ನು ಸ್ವಚ್ಛಗೊಳಿಸಬೇಕು. ಸೋಪ್ ಅಥವಾ ಡೌಚ್ ಮಾಡುವುದನ್ನು ತಪ್ಪಿಸುವುದು ಉತ್ತಮ. ಹತ್ತಿ ಒಳ ಉಡುಪು ಧರಿಸಿ. ಲೈಂಗಿಕ ಸಂಭೋಗದ ಸಮಯದಲ್ಲಿ ಕಾಂಡೋಮ್ ಬಳಸಿ ಮತ್ತು ಆರೋಗ್ಯಕರ ಬ್ಯಾಕ್ಟೀರಿಯಾವನ್ನು ಹೆಚ್ಚಿಸಲು ಪ್ರೋಬಯಾಟಿಕ್ಸ್ ಅಥವಾ ಮೊಸರು ಸೇವಿಸಿ. ಸಕ್ಕರೆ ಸೇವನೆಯನ್ನು ಕಡಿಮೆ ಮಾಡುವುದು, ಸರಿಯಾದ ಹೈಜೀನ್ ಕಾಪಾಡುವುದು ಮತ್ತು ಪ್ರತಿಜೀವಕಗಳನ್ನು ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಮುಖ್ಯವಾಗುತ್ತದೆ. ಇದರೊಟ್ಟಿಗೆ ದಿನಕ್ಕೆ 3 ಲೀಟರ್ ನೀರು ಸೇವಿಸುವುದು, ಪ್ರತಿನಿತ್ಯ 1 ಎಸಳು ಬೆಳ್ಳುಳ್ಳಿಯನ್ನು ಊಟದಲ್ಲಿ ಸೇವಿಸುವುದು, ವಾರಕ್ಕೆ 1 ಬಾರಿ ಬೇವಿನ ಎಲೆ ಬೆರೆಸಿ ಸ್ನಾನ ಮಾಡುವುದು. ತುರಿಕೆ ಇದ್ದರೆ ಕೇವಲ ಯೋನಿಯ ಹೊರಭಾಗಕ್ಕೆ ಕೊಬ್ಬರಿ ಎಣ್ಣೆ 2 ರಿಂದ 3 ಹನಿ ಹಚ್ಚಿಕೊಳ್ಳುವುದು. ಮೆಂತೆ ಕಾಳನ್ನು ರಾತ್ರಿ ಇಡೀ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ನೀರನ್ನು ಸೇವಿಸುವುದು. ಪ್ರತಿನಿತ್ಯ 1 ಲೋಟ ಮಜ್ಜಿಗೆ ಸೇವಿಸುವುದು. ಇವೆಲ್ಲವೂ ಕೂಡ ಯೋನಿ ಇನ್ಫೆಕ್ಷನ್ ಆಗುವುದನ್ನು ತಡೆಯುತ್ತದೆ. 7ನೇ ಪ್ರಶ್ನೆ, ಹೃದಯದ ಆರೋಗ್ಯಕ್ಕೆ ಅತ್ಯುತ್ತಮವಾಗಿರುವ ಹಣ್ಣು ಯಾವುದು? ಆಪ್ಷನ್ಸ್ ಎ ಕಿವಿ ಹಣ್ಣು, ಬಿ ಡ್ರ್ಯಾಗನ್ ಫ್ರೂಟ್, ಸಿ ಸೇಬು, ಡಿ ಸ್ಟ್ರಾಬೆರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಸ್ಟ್ರಾಬೆರಿ ಹಣ್ಣುಗಳು ಹೃದಯದ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರವಾಗಿದೆ. ಸ್ಟ್ರಾಬೆರಿಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಉರಿಯೂತ ಕಡಿಮೆಯಾಗುತ್ತದೆ, ಜೊತೆಗೆ ಉತ್ತಮ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ. ವಾರದಲ್ಲಿ 3 ಅಥವಾ ಅದಕ್ಕಿಂತ ಹೆಚ್ಚು ದಿನ ಸ್ಟ್ರಾಬೆರಿಗಳನ್ನು ತಿನ್ನುವ ಜನರು ಹೃದಯ ಕಾಯಿಲೆಯ ಅಪಾಯವನ್ನು 32% ಕಡಿಮೆ ಹೊಂದಿರುತ್ತಾರೆ ಎಂದು ಹೇಳಲಾಗುತ್ತದೆ. ಮತ್ತು ಕೆಂಪು ಸೇಬಿನಲ್ಲಿರುವ ಫ್ಲೆವನಾಯ್ಡ್ಗಳು ಮತ್ತು ಕ್ವರ್ಸೆಟಿನ್ ಉರಿಯೂತ ಕಡಿಮೆ ಮಾಡಲು ಹಾಗೂ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಇದು ಕರಗುವ ಫೈಬರ್ನಲ್ಲಿಯೂ ಸಮೃದ್ಧವಾಗಿದೆ. ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಪ್ರಯೋಜನಕಾರಿಯಾಗಿದ್ದು, ಸೇಬುಗಳನ್ನು ನಿಯಮಿತವಾಗಿ ತಿನ್ನುವುದರಿಂದ ರಕ್ತದೊತ್ತಡ ಮತ್ತು ಪಾರ್ಶ್ವವಾಯುವಿನ ಅಪಾಯವು ಕೂಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸೇಬನ್ನು ಸಿಪ್ಪೆಯೊಂದಿಗೆ ಸೇವಿಸುವುದು ಅತ್ಯುತ್ತಮ ಎಂದು ಹೇಳಲಾಗುತ್ತದೆ. 8ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಯಾವುದು ಕಡಿಮೆಯಾದರೆ ಸಕ್ಕರೆ ಕಾಯಿಲೆ ಬರುತ್ತದೆ? ಆಪ್ಷನ್ಸ್ ಎ ಸಕ್ಕರೆ, ಬಿ ಕೆಂಪು ರಕ್ತ ಕಣ, ಸಿ ನೀರು, ಡಿ ಹಿಮೋಗ್ಲೋಬಿನ್. ಸರಿಯಾದ ಉತ್ತರ ಆಪ್ಷನ್ ಡಿ ಹಿಮೋಗ್ಲೋಬಿನ್. ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಸರಿಯಾಗಿ ಇರುವುದು ಬಹಳ ಮುಖ್ಯ. ಇದರ ಕೊರತೆಯು ರಕ್ತಹೀನತೆಗೆ ಕಾರಣವಾಗುತ್ತದೆ. ಮಧುಮೇಹ ಬರಲು ನೀವು ಅತಿಯಾದ ಸಿಹಿ ತಿಂಡಿ ಸೇವಿಸಬೇಕೆಂದೇನಿಲ್ಲ. ನಿಮ್ಮ ದೇಹದಲ್ಲಿ ಕಡಿಮೆ ಹಿಮೋಗ್ಲೋಬಿನ್ ಇದ್ದರೆ ನೀವು ಮಧುಮೇಹ ರೋಗಿಯಾಗಬಹುದು. ದೇಹದಲ್ಲಿ ಕಬ್ಬಿಣದ ಕೊರತೆಯು ಇನ್ಸುಲಿನ್ ಹಾರ್ಮೋನ್ ಉತ್ಪಾದನೆಯ ಮೇಲೂ ಪರಿಣಾಮ ಬೀರುತ್ತದೆ. ದೇಶದಲ್ಲಿ ಸುಮಾರು 3 ಪುರುಷರಲ್ಲಿ 1 ಪುರುಷರು ಮತ್ತು ಪ್ರತಿ 2ನೇ ಮಹಿಳೆಯರಿಗೆ ರಕ್ತಹೀನತೆ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ಸಕ್ಕರೆಯನ್ನು ಹೇಗೆ ನಿಯಂತ್ರಿಸುವುದು ಮತ್ತು ಮಧುಮೇಹವನ್ನು ಹೇಗೆ ತಪ್ಪಿಸಬಹುದು ಎನ್ನುವುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. 9ನೇ ಪ್ರಶ್ನೆ, ಅಜ್ಞಾನವನ್ನು ನಾಶ ಮಾಡುವ ಹಾಗೂ ಜ್ಞಾನವನ್ನು ಸಾಕಾರಗೊಳಿಸುವುದರ ಪ್ರತೀಕವಾಗಿರುವ ವೃಕ್ಷ ಯಾವುದು? ಆಪ್ಷನ್ಸ್ ಎ ಬೋಧಿ ವೃಕ್ಷ, ಬಿ ಆಲದ ಮರ, ಸಿ ಅಶ್ವತ್ಥ ಮರ, ಡಿ ಹುಣಸೆ ಮರ. ಸರಿಯಾದ ಉತ್ತರ ಆಪ್ಷನ್ ಬಿ ಆಲದ ಮರ. ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದ ವೃಕ್ಷ ಆಲದ ಮರ. ಶಿವನನ್ನು ಪ್ರತಿನಿಧಿಸುವ ಆಲದ ಮರವು ಅಜ್ಞಾನವನ್ನು ನಾಶ ಮಾಡುವ ಹಾಗೂ ಜ್ಞಾನವನ್ನು ಸಾಕಾರಗೊಳಿಸುವುದರ ಪ್ರತೀಕವಾಗಿದೆ. ಹಿಂದೂ ಸಂಸ್ಕೃತಿಯಲ್ಲಿ ಆಲದ ಮರವನ್ನು ಜೀವನ ಹಾಗೂ ಫಲವತ್ತತೆಯ ಸಂಕೇತವಾಗಿಯೂ ಪರಿಗಣಿಸಲಾಗುತ್ತದೆ. ಈ ಕಾರಣದಿಂದಾಗಿ ಮಕ್ಕಳಿಲ್ಲದವರು ಆಲದ ಮರವನ್ನು ಪೂಜಿಸುತ್ತಾರೆ. ಶುಭ ಫಲವನ್ನು ನೀಡುವ ದಕ್ಷಿಣಾಮೂರ್ತಿ ಎಂದರೆ ಗುರುವನ್ನು ಈ ಮರದ ಕೆಳಗೆ ಪೂಜಿಸಲಾಗುವುದು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.